ವೀಕ್ಷಕರೇ, ಇಲ್ಲಿ ಕಾಣ್ತಿದ್ಯಲ್ಲ, ಇದು ರೈತರು 4-5 ತಿಂಗಳ ಕಾಲ ಶ್ರಮ ಹಾಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಮುಸುಕಿನ ಜೋಳ. ಹೀಗೆ ಬೆಳೆದ ಮುಸುಕಿನ ಜೋಳದ ತೆನೆಗಳನ್ನು ಒಣಗಿಸಲು ಬಂಡಿಯ ಮೇಲೆ ಹಾಕಿದ್ದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ಫಲವಾಗಿ ರೈತರ ವರ್ಷದ ಕಷ್ಟ ಮಣ್ಣು ಪಾಲಾಗಿದೆ. ರೈತರ ಕಷ್ಟವನ್ನು ಕಂಡ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದು ವರ್ಷದ ಶ್ರಮ ಮಣ್ಣು ಪಾಲಾಗಿ ರೈತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಪಂಚಾಯಿತಿ ಸೇರಿದ ಬೆಣ್ಣೆಪರ್ತಿ ಗ್ರಾಮದ ನಿವಾಸಿ ರೈತ ಶಿವಪ್ಪ ಮಂಜುನಾಥನವರು ಮಳೆಯಾಶ್ರಯದಲ್ಲಿ ಮುಸುಕಿನ ಜೋಳ ಬೆಳೆದಿದ್ದು ಅದನ್ನು ಒಣಗಿಸಲು ಬಂಡಿಯೊಂದರ ಮೇಲೆ ಹಾಕಿದ್ದಾರೆ. ಇದೇ ವೇಳೆ ಬೆಸ್ಕಾಂ ಅಧಿಕಾರಿ ನಿರಂಜನನವರು ವಿದ್ಯುತ್ ಲೈನ್ ಚೆಕ್ ಮಾಡಲು ಫ್ಯೂಸ್ ಬೇಕಾಬಿಟ್ಟಿ ಹಾಕಿ ಹೋಗಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದಾಗ ಶಾರ್ಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಹಾಗೆ ಹೊತ್ಕೊಂಡ ಬೆಂಕಿ ನೆಲದ ಮೇಲಿನ ಒಣ ಹುಲ್ಲಿಗೆ ಹೊತ್ಕೊಂಡು ರೈತರ ಮುಸುಕಿನ ಜೋಳದ ತೆನೆಗಳ ರಾಶಿಗೆ ಹೊತ್ಕೊಂಡಿದ್ದು ಸುಮಾರು 150 ಕ್ವಿಂಟಾಲ್ ತೂಗ್ತಿದ್ದ ರೈತರ ಮುಸುಕಿನ ಜೋಳ ಸುಟ್ಟು ಭಸ್ಮವಾಗಿದೆ. ಇದನ್ನು ಕಂಡ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿದ್ದು ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಅಧಿಕಾರಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಆ ವೇಳೆಗಾಗಲೇ ಜೋಳದ ತೆನೆಗಳು ಸುಟ್ಟು ಭಸ್ಮವಾಗಿವೆ. ಮುಸುಕಿನ ಜೋಳದ ತೆನೆ ಸುಟ್ಟು ಭಸ್ಮವಾಗಲು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ರೈತರು ಆರೋಪಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತನ ನೋವು ಕೇಳದ ಬೆಸ್ಕಾಂ ಅಧಿಕಾರಿಗಳು ಉದ್ದಟತನ ಮೆರೆದಿದ್ದಾರೆ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸಂಬಂಧಪಟ್ಟ ಬೆಸ್ಕಾಂ ಎಇ ಜೊತೆ ರಾಯಲ್ಸ್ ಕನ್ನಡ ವಾಹಿನಿ ಸ್ಪಷ್ಟನೆ ಕೇಳಿದಾಗ ಅವರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಹಲೋ ಹಲೋ ಸರ್, ಬೆಸ್ಕಾಂ ಎಡಬ್ಲ್ಯೂ ಅವರಾ? ಹಾಂ, ಯಾರು ಮಾತಾಡೋದು? ಸರ್, ನಾನು ರಿಪೋರ್ಟರ್ ಮಾತಾಡ್ತೀನಿ, ಅಶ್ವಥ್ ನಾರಾಯಣ್ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಚಿಕ್ಕಬಳ್ಳಾಪುರದಿಂದ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಬೆಣ್ಣೆಪರ್ತಿಗೆ ನಿಮ್ಮದೇ ಅಲ್ವಾ ಸರ್ ಇನ್ಚಾರ್ಜು? ಹೌದು. ಬೆಣ್ಣೆಪರ್ತಿಯಲ್ಲಿ ಇವತ್ತೊಂದು ಜೋಳ ಸುಟ್ಟೋಗಿರೋದ್ರ ಬಗ್ಗೆ ನನಗೆ ಸುದ್ದಿ ಬಂದಿದೆ. ಹಾಂ, ಏನು ಕಾರಣ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ತಾವೆಲ್ಲಿಂದ ಮಾತಾಡ್ತಾ ಇರೋದು? ಚಿಕ್ಕಬಳ್ಳಾಪುರದಿಂದ ಅಶ್ವಥ್ ನಾರಾಯಣ್ ಅಂತ ಜರ್ನಲಿಸ್ಟ್. ಇದು ಮೀಡಿಯಾದವರು. ನಾವು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ರಿ, ಮಂಜು ಅಂತ ಬಂದಿದ್ರು. ಹಾಂ. ಅದು ಇದು ಕಿಡಿ ಆರ್ಕಿಂಗ್ ತರ ಆಗ್ಬಿಟ್ಟು ಬೆಂಕಿ ಹರ್ಕೊಂಡ್ಬಂದು ಇದೆಲ್ಲ ಬರ್ನ್ ಆಗಿದೆ. ಹಾ. ಅದ್ರದ್ದೊಂದು ಅರ್ಜಿ ಮತ್ತೆ ಫೋಟೋ ಕೊಡ್ಲಿಕ್ಕೆ ಹೇಳಿದೀನಿ. ಡಿವಿಷನ್ ನಮ್ಮ ಕಡೆಯಿಂದ ಕಳಿಸ್ಬಿಟ್ಟು ಹಾಂ, ಕಳಿಸಿ ಯಾವ ತರ ಇನ್ಸ್ಟ್ರಕ್ಷನ್ ಬರುತ್ತೆ ಆ ತರ ಮಾಡ್ತೀರಿ ಅಂತ ಹೇಳಿದೀನಿ. ಈಗ ಅಲ್ಲಿ ತಪ್ಪು ಅಂದ್ರೆ ನಮ್ಮ ಕಡೆಯಿಂದ ಯಾವ್ದಾರ ಪರಿಹಾರ ಆ ತರ ಬಂದ್ರೆ ಡಿವಿಷನ್ ನಮ್ಮ ವಿಭಾಗದಿಂದ ಈ ಸರ್ ಮಾತಾಡಿ ಇದ್ ಮಾಡ್ತೀರಿ ಅಂತ ಹೇಳಿದಿರಿ. ಅಂದ್ರೆ ಬಂದ್ರೆ ಇರ್ಬೋದು ಅಂತ. ಹಾ, ಹೌದು ಸರ್. ಬರ್ದೇನೂ ಇರಬಹುದು. ಹೌದು. ಸೊ ಅಲ್ಲಿ ತಪ್ಪು ಯಾರ್ದು? ಬೆಸ್ಕಾಂ ಅವ್ರದ್ದೇ ಅಲ್ವಾ ಸರ್? ಯಾರು ಹೇಳಿದ್ದು ಬೆಸ್ಕಾಂ ಅವ್ರದ್ದು ತಪ್ಪಂತ? ಅಲ್ಲ, ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅವ್ರ ರೈತ ಆರೋಪ ಇಲ್ಲ, ಒಂದ್ ಕೆಲಸ ಮಾಡಿ, ನೀವು ಒಂಚೂರು ಫ್ರೀ ಆದಾಗ ನಮ್ಮ ಆಫೀಸ್ ಹತ್ರ ಬಂದ್ಬಿಡಿ, ಅಲ್ಲೇ ಮಾತಾಡ್ಬೋದು. ಫೋನಲ್ಲೆಲ್ಲ ಇದು ಮಾಡಕ್ ಆಗೋದಿಲ್ಲ. ಫೋನಲ್ಲೇ ಇದು ಮಾಡಕ್ಕಾಗಲ್ಲ, ಫೋನಲ್ಲೆಲ್ಲ ಮಾತಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಒಟ್ನಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಬಲಿಪಶುಗಳಾಗೋದು ರೈತರೇ, ರೈತರ ತಪ್ಪಿದ್ರೂ ಬಲಿಪಶುಗಳಾಗೋದು ರೈತರೇ ಎಂಬ ಸ್ಥಿತಿ ಇದ್ದು ವರ್ಷದ ಶ್ರಮ ಬೆಂಕಿಗಾಹುತಿಯಾಗಿದ್ರೂ ಬೆಸ್ಕಾಂನಿಂದ ಯಾವುದೇ ಪರಿಹಾರ ನೀಡದೆ ಜಾರಿಕೊಳ್ಳುವ ಪ್ರಯತ್ನ ನಡೆಸುತ್ತಿರುವ ಬೆಸ್ಕಾಂ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಿವಪ್ಪ ಬಂದು ನಮ್ಮ ತಂದೆ ರೈತ. ಸುಮಾರು ಒಂದು 6 ಎಕರೆ ಜಮೀನು ನಾವು ಬೀಜ ಮಾಡಿದ್ದೀವಿ. ಈಗ ಸುಮಾರು ಒಂದು 144 ಕ್ವಿಂಟಾಲು ಏನಾಗಿದೆ ಅಂದರೆ ನಿರ್ಲಕ್ಷ್ಯತೆ. ಯಾರು ಬೆಳೆ ಬಂದು ಮುಸುಕಿನ ಜೋಳ 144 ಕ್ವಿಂಟಾಲ್ ಆಗಿದೆ ನಮಗೆ. ಆದರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣ ಆದಂಥ ನಿರಂಜನ್ ಅವರು ಇಲ್ಲಿ ಲೈನ್ ತೆಗಿಯಕ್ಕೆ ಬಂದುಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ದರೂ ಸಹ ನಾನು ಫೋನ್ ಮಾಡಿದ್ದೀನಿ ಸುಮಾರು ಸತಿ, 2 ಸತಿ ಫೋನ್ ಮಾಡಿದ್ದೀನಿ. ಒಂದು ಸತಿ ಮಾತ್ರ ರಿಸೀವ್ ಮಾಡಿ ಹೇಳ್ತಾರೆ. AW ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರು ಸಹ ಇದುವರೆಗೂ ಅಧಿಕಾರಿಗಳು ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ. ನಮಗೇನು ನಷ್ಟ ಆಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KV ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ. ದಯವಿಟ್ಟು ನಾನು ಈಗಲೇ ಅರ್ಥ ಮಾಡ್ಕೋಬೇಕು ನೀವು. ಈಗ ನನಗೆ ಆಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ. ಇದು ಏನು ನಷ್ಟ ಆಗಿದೆಯೋ ನಮಗೆ, ನಮ್ಮ ತಂದೆಯವರು ರೈತ, ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ. ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಬೇಕು, ಎಷ್ಟು ಶ್ರಮ ವಹಿಸಿದ್ದೇವೆ ಅನ್ನೋದು ನಮಗೊಬ್ಬರು ಗೊತ್ತು. ಸುಮಾರು ಒಂದು 6 ತಿಂಗಳು 9 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಈಗ 5 ನಿಮಿಷದಲ್ಲಿ ಯಾರು ನಿರಂಜನ್ ಅನ್ನೋ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂಥ ಘಟನೆ ಇದು. ಅವರು ನಿರ್ಲಕ್ಷ್ಯತೆ ವಹಿಸಿ ಈ ಥರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ. ದಯವಿಟ್ಟು
ಅಧಿಕಾರಿಗಳಿಗೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ, ನಮಗೆ ಏನು ನಷ್ಟ ಆಗಿದೆ ಅದನ್ನು ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ KV ಆಫೀಸ್ ಮುಂದ್ಲಗಡೆ ಎಲ್ಲವನ್ನ ನಾನು KV ಮುಂದ್ಲಗಡೆ ಬಂದು ಎಲ್ಲ ಎಷ್ಟು ಸುಟ್ಟೋಗಿದೆ ಅಷ್ಟನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಹಾಕ್ತೀವಿ. ನೋಡಿ, ನಾವು ಮಾಹಿತಿ ಕೊಟ್ಟಿದ್ದೀವಿ, ಈಗಾಗಲೇ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದೇವೆ. ಅವ್ರು ನಿರ್ಲಕ್ಷ್ಯತೆ ವಹಿಸಿದರೆ ನಮ್ಗೆ ಏನು ನಷ್ಟ ಆಗಿದೆ ಅದನ್ನು ನಾವು ಕಟ್ಸ್ಕೊಟ್ರೆ ನಾವೇನು ಮಾತಾಡಲ್ಲ. ನಮ್ಮ ರೈತರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಯಬೇಡಿ. ಅಧಿಕಾರಿಗಳಿಗೆ ಹೇಳೋದು ನಾವು ಇಷ್ಟೇ, ನನಗಾಗಿರೋ ಅನ್ಯಾಯ ಬೇರೆ ಅಧಿಕಾರಿಗಳಿಗೆ ಬೇರೆ ರೈತರಿಗೆ ಆಗಬಾರ್ದು. ಇವತ್ತು ಈ ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮ್ಮೊಬ್ಬರು ಗೊತ್ತಿರುವಂಥ ವಿಷಯ. ದಯವಿಟ್ಟು ಈ ಥರ ನಿರ್ಲಕ್ಷ್ಯತೆಗೆ ಮೂಲ ಕಾರಣ ನಿರಂಜನ್ ಅವರೇ. ದಯವಿಟ್ಟು ಗಮನಿಸಿ, ನಮಗೆ ಏನು ನಷ್ಟ ಆಗಿದೆ ನಷ್ಟ ಪರಿಹಾರವನ್ನು ಕೊಡಿಸ್ಬೇಕು, ಇಲ್ಲ ನಾವು ಬಿಡೋದಿಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ.